ಧಾರವಾಡದ ರಾಮಾಪುರ ಗ್ರಾಮದಲ್ಲಿ ಅದ್ದೂರಿಯಾಗಿ ಜರುಗಿದ ಶ್ರೀ ಬಸವಣ್ಣ ರಥೋತ್ಸವ. ಧಾರವಾಡ ಜಿಲ್ಲೆಯ ರಾಮಾಪುರ ಗ್ರಾಮದಲ್ಲಿ ಶ್ರೀ ಬಸವಣ್ಣ ಜಾತ್ರೆ ಹಾಗೂ ರಥೋತ್ಸವವು ಅದ್ದೂರಿಯಾಗಿ ಜರುಗಿತು. ರಾಮಾಪುರ ಸೇರಿ ಅಕ್ಕಪಕ್ಕದ ಗ್ರಾಮಸ್ಥರೆಲ್ಲರೂ ಒಗ್ಗಟ್ಟಿನಿಂದ ಜಾತ್ರೆಯಲ್ಲಿ ಪಾಲ್ಗೊಂಡು ಶ್ರೀ ಬಸವಣ್ಣ ಮೂರ್ತಿ ಸೇರಿ ರಥೋತ್ಸವದಲ್ಲಿ ವಿಶೇಷ ಪೂಜೆ ಸಲ್ಲಿಸಿ ಇಷ್ಟಾರ್ಥ ಸಿದ್ಧಿಗಾಗಿ ಪ್ರಾರ್ಥನೆ ಮಾಡಿಕೊಂಡರು. ಕಳೆದ 28 ವರ್ಷದಿಂದ ರಾಮಾಪುರ ಗ್ರಾಮದ ಶ್ರೀ ಬಸವಣ್ಣ ಜಾತ್ರೆಯಲ್ಲಿ ಗ್ರಾಮಸ್ಥರೆಲ್ಲರೂ ಒಟ್ಟಾಗಿ ಆಚರಣೆ ಮಾಡಿಕೊಂಡು ಬರುತ್ತಿದ್ದು, ಗ್ರಾಮದ ಪ್ರಸ್ತುತ ವರ್ಷದ ಮೊದಲ ಬಸವಣ್ಣ ಜಾತ್ರೆ ನಡೆಸಲಾಗಿದ್ದು, ಮುಂಜಾನೆಯಿಂದಲೇ ಶ್ರೀ ಬಸವಣ್ಣ ಮೂರ್ತಿಗೆ ಗ್ರಾಮಸ್ಥರು ವಿಶೇಷ ಪೂಜೆ ಸಲ್ಲಿಸಿ ಇಷ್ಟಾರ್ಥ ಸಿದ್ಧಿಗೆ ಪ್ರಾರ್ಥನೆ ಮಾಡಿಕೊಂಡರು. ದೇವಸ್ಥಾನ ಆಡಳಿತ ಮಂಡಳಿಯಿಂದ ಮುಂಜಾನೆಯಿಂದ ಸಂಜೆಯವರೆಗೆ ಜಾತ್ರೆಗೆ ಬಂದಂತಹ ಭಕ್ತರಿಗೆ ಅನ್ನಪ್ರಸಾದ ವ್ಯವಸ್ಥೆಯು ಮಾಡಲಾಗಿತ್ತು. ಸಂಜೆ ರಥೋತ್ಸವ ಜರುಗಿದ್ದು, ದೇವಸ್ಥಾನದಿಂದ ಸುಮಾರು 500 ಮೀಟರ್ ರಥವನ್ನು ಎಳೆಯಲಾಯಿತು. ಬಸವಣ್ಣ ರಥ ಬರುತ್ತಿದ್ದಂತೆ ಗ್ರಾಮದ ಮಹಿಳೆಯರು ಸೇರಿದಂತೆ ಅಕ್ಕಪಕ್ಕದ ಗ್ರಾಮದವರು ವಿಶೇಷ ಪೂಜೆ ಸಲ್ಲಿಸಿ ದೇವರ ಆಶೀರ್ವಾದಕ್ಕೆ ಪ್ರಾರ್ಥನೆ ಮಾಡಿದ್ರು. ರಾಮಾಪುರ ಗ್ರಾಮದ ವರ್ಷದ ಮೊದಲ ಬಸವಣ್ಣ ಜಾತ್ರೆ ಮಾಡಿರುವುದು ವಿಶೇಷವಾಗಿದ್ದು, ಬಸವಣ್ಣ ಜಾತ್ರೆಗೆ ಭಕ್ತರ ದಂಡು ಹರಿದು ಬಂದು ದೇವರ ಕೃಪೆಗೆ ಪಾತ್ರರಾದರು. ರಥೋತ್ಸವದ ಮುಂಭಾಗದಲ್ಲಿ ಜಾಂಜ್ ಮೇಳ ಹಾಗೂ ಮಕ್ಕಳು ಸೇರಿ ಮಹಿಳೆಯರು ಯುವಕರ ವಿಶೇಷ ಉಡುಗೆ ತೊಟ್ಟು ಜನರ ಗಮನ ಸೆಳೆದರು. ಬ್ಯೂರೋ ರಿಪೋರ್ಟ್, ಸಂತೋಷ್ ಮೇದಾರ, ಧಾರವಾಡ.